ಲಚಿತ್ ಬೋರ್ಫುಕನ್ ಎನ್ನುವಂತ ಒಬ್ಬ ವ್ಯಕ್ತಿ ನಾರ್ತ್ ಈಸ್ಟ್ ನಲ್ಲಿ ಎಂತ ಒಂದು ಸಾಧನೆಯನ್ನು ಮಾಡ್ತಾನೆ, ಯಾವ ರೀತಿ ಯುದ್ಧವನ್ನ ಮಾಡ್ತಾನೆ ಲಚಿತ್ ಬೋರ್ಫುಕನ್ ಅಂತಂದ್ರೆ, ಯಾವಾಗ ಬ್ರಿಟಿಷರು ಬಂದಿದ್ರು, ಯಾವಾಗ ಪಾರ್ಚುಗೀಸರು ಬಂದಿದ್ರು, ಲಚಿತ್ ಬೋರ್ಫುಕನ್ ಏಕಾಂಗಿಯಾಗಿ ಹೋರಾಟ ಮಾಡ್ತಾನೆ ವಿರುದ್ಧ. ಎಷ್ಟೋ ಜನಕ್ಕೆ ಲಚಿತ್ ಬೋರ್ಫುಕನ್ ಗೊತ್ತೇ ಇಲ್ಲ. ಎಷ್ಟು ಜನಕ್ಕೆ ಗೊತ್ತು? ಯಾರಿಗೂ ಗೊತ್ತಿಲ್ಲ. ನೋಡಿ, ನಾನು ಮೊನ್ನೆ ಯಾವುದೋ ಒಂದು ಕಾಲೇಜಿಗೆ ಹೋದಾಗ ಅಲ್ಲಿನ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡಿದೆ, ಎಷ್ಟು ಜನಕ್ಕೆ ನಿಮ್ಮ ತಾತನ ಹೆಸರು ನೆನಪಿದೆ? ಎಲ್ಲ ಕೈ ಎತ್ತಿದ್ರು. ಎಷ್ಟು ಜನಕ್ಕೆ ನಿಮ್ಮ ಮುತ್ತಾತನ ಹೆಸರು ನೆನಪಿದೆ? ಕೈ ಎತ್ತಿದ್ರು. ಎಷ್ಟು ಜನಕ್ಕೆ ನಿಮ್ಮ ಮರಿ ಮುತ್ತಾತನ ಹೆಸರು ನೆನಪಿದೆ? ಒಂದಷ್ಟು ಜನ ಕೈ ಎತ್ತಿದ್ರು. ಎಷ್ಟು ಜನಕ್ಕೆ ನಿಮ್ಮ ಮರಿ ಮುತ್ತಾತನ ಹೆಸರು ನೆನಪಿದೆ? ಯಾರಿಗೂ ಗೊತ್ತೇ ಇಲ್ಲ. ಯಾಕೆ ಸ್ವಾಮಿ ವಿವೇಕಾನಂದರ ಹೆಸರು ನಾವು ನೆನೆಸ್ಕೋತೀವಿ? ಯಾಕೆ ರಾಮಕೃಷ್ಣರ ಹೆಸರನ್ನು ನೆನಪಿಸ್ಕೋತೀವಿ? ಯಾಕೆ ಭಗತ್ ಸಿಂಗರ ಹೆಸರು ನೆನಪಿಸ್ಕೋತೀವಿ? ಯಾಕೆ ಅಹಲ್ಯಾಬಾಯಿ ಹೋಳ್ಕರ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಒನಕೆ ಒಬ್ಬವ, ಕಿತ್ತೂರು ರಾಣಿ ಚೆನ್ನಮ್ಮ, ಇವರೆಲ್ಲ ಯಾಕೆ ನಾವು ಸ್ಮರಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತೀವಿ? ಅವ್ರು ಸಮಾಜಕ್ಕೋಸ್ಕರ ಬದುಕಿದ್ರು, ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೋಸ್ಕರ ಕೆಲಸ ಮಾಡಿದ್ರು. ಸೊ ಹಾಗಾಗಿ ಇಂಥವ್ರನ್ನ ದಿನನಿತ್ಯ ಇಂಥವ್ರನ್ನ ಓದುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕು ನೀವು.